ತಂದೆಯಾದ ದೇವರು ತಾನೇ ನಮ್ಮ ಶ್ವಾಸಗಳ ಮೂಲಕವಾಗಿ ಬಂದಂಥ ಅದ್ಭುತವಾದಂಥ ಸ್ತುತಿ ಆರಾಧನೆಯನ್ನು, ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಆತನು ಅಂಗೀಕಾರ ಮಾಡಿಕೊಂಡಿದ್ದಕ್ಕಾಗಿ ದೇವರಿಗೆ ನಾನು ಎಷ್ಟೋ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನ ಸನ್ನಿಧಾನದಲ್ಲಿ ಪ್ರತಿ ಸಂಜೆ ನಡೆಯುವಂಥ 52 ದಿನದ ಉಪವಾಸ ಪ್ರಾರ್ಥನೆ ಇವತ್ತು ವೈಫೈ ಪ್ರಾಬ್ಲಮ್ಸ್ನಿಂದ ಅದನ್ನು ನಡೆಸಲಿಕ್ಕೆ ಆಗಲಿಲ್ಲ. ಅನೇಕ ತಡೆಗಳು ಈ ಉಪವಾಸ ಕೂಟದಲ್ಲಿ ಪ್ರತ್ಯೇಕವಾಗಿ ಟೆಕ್ನಿಕಲ್ ಇಶ್ಯೂಸ್ ಮತ್ತು ಮೀಡಿಯಾ ಮಿನಿಸ್ಟ್ರಿಯಲ್ಲಿ ಅವು ನಡೀತಾ ಇದ್ದಾವೆ. ಪ್ರತ್ಯೇಕವಾಗಿ ನೀವು ಪ್ರಾರ್ಥನೆ ಮಾಡಿರಿ. ನಾಳೆ ಸಂಜೆ ವೇಳೆಯಲ್ಲಿ ಸರಿಯಾಗಿ 7 ಗಂಟೆಗೆ ಮತ್ತೆ ಮೋನಿಕಾ ಸಿಸ್ಟರ್ ಅವರು ಆರಾಧನೆಯಲ್ಲಿ ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ಈ ಆರಾಧನೆ ವಿಷಯದಲ್ಲಿ ಮತ್ತು ವಿಶೇಷವಾದಂಥ ಈ ಉಪವಾಸ ಪ್ರಾರ್ಥನೆ ವಿಷಯದಲ್ಲಿ ನೀವು ಇನ್ನೂ ಬಲವಾಗಿ ಪ್ರಾರ್ಥನೆ ಮಾಡಿರಿ. ರಾಜ್ಯದಾದ್ಯಂತ ಈ ಉಪವಾಸ ಪ್ರಾರ್ಥನೆ ಕಂಪು ಹರಡಬೇಕು. ಇದರಲ್ಲಿರುವಂಥ ಕಲ್ವಾರಿಯ ಕಂಪು ಹರಡಲ್ಪಡಬೇಕು. ದೇವರ ಸನ್ನಿಧಾನದಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಈ ಪ್ರಾರ್ಥನೆಯಲ್ಲಿ ಜನರು ಪಾಲ್ಗೊಂಡು ಲೈವ್ ಮೂಲಕವಾಗಿ ದೈವ ಸಂದೇಶಗಳನ್ನು ಆಲಿಸ್ತಾ ಇದ್ದೀರಿ. ಯೇಸುವಿನ ನಾಮದಲ್ಲಿ ಪ್ರತಿದಿನವೂ ಸದಾ ದೇವರ ಸಮ್ಮುಖದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಇದರ ಬಗ್ಗೆ ನೀವು ತಿಳಿಸ್ರಿ. ಪಾಸ್ಟರ್ ಜೆ ವೆಂಕಟೇಶ್ ಎನ್ನುವಂಥ ಯೂಟ್ಯೂಬ್ ಚಾನಲನ್ನು ಅನೇಕ ಜನರಿಗೆ ನೀವು ಅದರ ಲಿಂಕನ್ನು ಶೇರ್ ಮಾಡಿರಿ. ಅದರ ಮೂಲಕವಾಗಿ ಸೇವೆ ಶ್ರೋತನಲ್ಲಿ ಕೈ ಜೋಡಿಸ್ರಿ. ವಿಶೇಷವಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ 7 ಗಂಟೆಯಿಂದ 9 ಗಂಟೆಯವರೆಗೂ ಬೆಂಗಳೂರು ಪಟ್ಟಣದಲ್ಲಿರುವಂಥ ಹೆದರದಿರು ನನ್ನ ಮನವಿ ಸಭೆಯಲ್ಲಿ ಆರಾಧನೆ ನಡೆಯಲಿಕ್ಕಿದೆ. ಅದ್ಭುತಗಳಿಗಾಗಿ, ಬಿಡುಗಡೆಗಳಿಗಾಗಿ, ವಿಸ್ಮಯಕಾರಿ ಸಂಗತಿಗಳನ್ನು ಹೊಂದಬೇಕಾ? ಈ ಆರಾಧನೆಯಲ್ಲಿ ನೀವು ಬಂದು ಪಾಲ್ಗೊಳ್ಳ್ರಿ. ಈಗಾಗಲೇ ನಮ್ಮ ಜನರನ್ನು ದೇವರು ಅದ್ಭುತವಾದಂಥ ರೀತಿಯಲ್ಲಿ ಆಶೀರ್ವದಿಸ್ತಾ ಇದ್ದಾರೆ. ಅನೇಕರು ಕಣ್ಣೀರಿನಿಂದ, ರೋಗದಿಂದ, ಸಮಸ್ಯೆಗಳಿಂದ ಬರುವಂಥ ವ್ಯಕ್ತಿಗಳನ್ನು ದೇವರು ಬಿಡುಗಡೆ ಕೊಡ್ತಾ ಇದ್ದಾರೆ. ನೀವು ಸದಾ ಇಂಥ ಅದ್ಭುತಗಳನ್ನು ಹೊಂದಿಕೊಳ್ಳಬೇಕಾ? ಸರಿಯಾಗಿ 7 ಗಂಟೆಯಿಂದ 9 ಗಂಟೆ ತನಕ ನಡೆಯುವಂಥ ಈ ಪವಿತ್ರವಾದಂಥ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಮತ್ತು ವಿಶೇಷವಾಗಿ ತುಮಕೂರು ಪಟ್ಟಣದಲ್ಲಿರುವಂಥ ಈ ಹಿರಿಯ ಸಭೆಯಲ್ಲಿ 9:30ರಿಂದ ಮೋನಿಕಾ ಸಿಸ್ಟರ್ ಅವರು ದೇವರ ಆರಾಧನೆಯನ್ನು ಪ್ರತಿ ಭಾನುವಾರ ನಡೆಸಿಕೊಳ್ಳಲಿಕ್ಕಿದ್ದಾರೆ. 7:30ರಿಂದ ತುಮಕೂರು ಜಿಲ್ಲೆಯ ಸುತ್ತಮುತ್ತಲಿರುವಂಥ ಗ್ರಾಮಗಳಲ್ಲಿರುವಂಥ ಜನರನ್ನು ಉತ್ತೇಜನ ಪಡಿಸ್ರಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಆರಾಧನೆಯಲ್ಲಿ ಬಂದು ಪಾಲ್ಗೊಳ್ಳಲಿಕ್ಕಾಗುವ ಹಾಗೆ ದೇವರ ಸಮ್ಮುಖದಲ್ಲಿ ನೀವು ಸದಾ ಪ್ರಾರ್ಥಿಸ್ರಿ. ವಿಶೇಷವಾದಂಥ ಒಂದು ಪ್ರಕಟಣೆ, ನೆಲಮಂಗಲದಿಂದ ಗುರುಗಂಟೆ ಪಾಳ್ಯದ ಮಧ್ಯಭಾಗದಲ್ಲಿ ನಾವೊಂದು ಹೊಸದಾಗಿ ದೇವರ ಆಲಯಕ್ಕಾಗಿ ನಾವು ಸ್ಥಳವನ್ನು ಹುಡುಕುತ್ತಾ ಇದ್ದೇವೆ. ಒಂದು ವೇಳೆ ನಿಮಗೆ ಗೊತ್ತಿರುವಂಥ ಸ್ಥಳ, ದೇವರ ಆಲಯಕ್ಕೆ ಒಂದು ಹಾಲ್ ಸಿಗೋದಾದರೆ ದಯಮಾಡಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಮಗೆ ಫೋನ್ನಲ್ಲಿ ತಿಳಿಸ್ರಿ. ಗುರುಗುಂಟೆ ಪಾಳ್ಯದಿಂದ ನೆಲಮಂಗಲದ ಮಧ್ಯಭಾಗದಲ್ಲಿ ಯಾವುದೇ ಜಾಗ ಇರುವುದಾದರೂ ಈ ಹೈವೇಗೆ ಹತ್ತಿರದಲ್ಲಿರುವಂಥ ಒಂದು ಹಾಲ್ ಸಿಕ್ಕರೆ, ನಿಮಗೆ ಗೊತ್ತಿರುವುದಾದರೆ ಆ ಹಾಲ್ಗಳ ವಿಷಯದಲ್ಲಿ ದಯಮಾಡಿ ತಿಳಿಸುವುದಾದರೆ ಈ 52 ದಿನದ ಉಪವಾಸ ಪ್ರಾರ್ಥನೆಯ ಒಳಗಾಗಿಯೇ ಇನ್ನೊಂದು ಬ್ರ್ಯಾಂಚನ್ನು ನಾವು ಬೆಂಗಳೂರು ಪಟ್ಟಣದಲ್ಲಿ ಪ್ರಾರಂಭಿಸಲಿಕ್ಕಿದ್ದೇವೆ. ಇದು ದೇವರ ಸಂಕಲ್ಪವಾಗಿರುವಂಥದ್ದಾಗಿದೆ. ಇದಕ್ಕಾಗಿ ಸದಾ ನೀವು ಪ್ರಾರ್ಥನೆ ಮಾಡಿರಿ. ವಿಶೇಷವಾಗಿ ಕರ್ತನ ಸನ್ನಿಧಾನದಲ್ಲಿ ಆತ್ಮೀಯ ದೇವಜನರೇ, 26ನೇ ತಾರೀಕು ನಡೀತಾ ಇರಬೇಕಾದಂಥ ಆ ಕೂಟವನ್ನು ಅವತ್ತು ಕಾರಣಾಂತರಗಳಿಂದ ನಡೆಸಲಿಕ್ಕೆ ಆಗ್ತಿಲ್ಲ. ಮುಂದಿನ ಕೂಟಗಳ ಡೇಟ್ಸ್ಗಳನ್ನು ಮೋನಿಕಾ ಸಿಸ್ಟರ್ ನಿಮಗೆ ಪ್ರಕಟಿಸಲಿಕ್ಕಿದ್ದಾರೆ. ಕರ್ತನ ಸಮ್ಮುಖದಲ್ಲಿ ಉದಯ ಕಾಲದ 3 ಗಂಟೆ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗ್ರಿ. ಸಂಜೆ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗುವಂಥ ಕೂಟಗಳಲ್ಲಿ ಸಹ ಜಾಯ್ನ್ ಆಗ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ವೇಳೆ ಕಾಣಿಕೆಗಳನ್ನು ಕೊಡುವಂಥ ವ್ಯಕ್ತಿಗಳು ಕರ್ತನ ಸಮ್ಮುಖದಲ್ಲಿ 9741791564
ಇದು ಫೋನ್ಪೇ ನಂಬರ್ ಆಗಿರುವಂಥದ್ದಾಗಿದೆ. ಮೋನಿಕಾ ಸಿಸ್ಟರ್ ಅವರ ಕೋಆರ್ಡಿನೇಟರ್ ಅವರ ನಂಬರ್ಗಳು ಬೇರೆ ಆಗಿರುವಂಥದ್ದಾಗಿದೆ. ಇದು ವೈಯಕ್ತಿಕವಾಗಿ ಇದು ಫೋನ್ಪೇ ನಂಬರ್ ಆಗಿರುವಂಥದ್ದಾಗಿದೆ. 9741791564. ಒಂದು ವೇಳೆ ಮೋನಿಕಾ ಸಿಸ್ಟರ್ ಅವರಿಗೆ ವಿಷನ್ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ ಕರ್ತನ ಸನ್ನಿಧಿ ಸೇವೆಗೆ ಎಂಬುದಾಗಿ ಈ ಕಾಣಿಕೆಗಳನ್ನು ಕಳಿಸುವುದಾದರೆ, ನೀವು ಯಾವುದಕ್ಕಾಗಿ ಕಳಿಸ್ತೀರೋ ಅದನ್ನು ವಾಟ್ಸಾಪ್ನಲ್ಲಿ ಬರೆದು ತಿಳಿಸೋದಾದರೆ ಆ ಕಾರ್ಯಕ್ಕಾಗಿಯೇ ಈ ಕಾಣಿಕೆಗಳನ್ನು ನಾವು ಉಪಯೋಗಿಸ್ತೇವೆ. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ದೇವರು ಮಾತನಾಡುವುದಾದರೆ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿರಿ. ಸಂದೇಶಕ್ಕೆ ಹೋಗುವಂತರು ಹಾಕೋಣ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಸಾರಿ ನಮ್ಮ ವಿಷಯಗಳನ್ನು ಕುರಿತು ನಾವು ಆಲೋಚನೆ ಮಾಡದೆ ಬೇರೆಯವರ ವಿಷಯಗಳನ್ನು ಕುರಿತು ನಾವು ಹೆಚ್ಚಾಗಿ ಆಲೋಚಿಸುತ್ತೇವೆ. ದೇವರ ಹತ್ರನೂ ಸದಾ ಪ್ರಾರ್ಥಿಸುವಾಗ, ದೇವರೇ ಅವರನ್ನು ಸರಿಪಡಿಸು, ಅವರ ಜೀವನ ಬದಲಾಯಿಸು, ಅವರ ಮನಸ್ಸನ್ನು ಮಾರ್ಪಡಿಸು, ಅವರ ನಡತೆಗಳನ್ನು ಮಾರ್ಪಡಿಸು ಎಂಬುದಾಗಿ ಹೆಚ್ಚೆಚ್ಚು ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ವೈಯಕ್ತಿಕವಾಗಿ ನಮ್ಮ ಜೀವಿತದಲ್ಲಿ ನಾವಾಗಲಿ, ನಮ್ಮ ನಡತೆ ಆಗಲಿ, ನಮ್ಮ ಕ್ರಿಯೆ ಕಾರ್ಯಗಳಾಗಲಿ, ದೇವರೇ ನನ್ನನ್ನು ಬದಲಿಸು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಪ್ರಾರ್ಥನೆ ಮಾಡುವಂಥ ಈ ರೀತಿಯಾದಂಥ ಪ್ರಾರ್ಥನೆಗಳನ್ನು ಮಾಡುವಂಥವರ ಸಂಖ್ಯೆ ಸ್ವಲ್ಪ ವಿರಳನೇ. ಯಾವಾಗಲೂ ನೋಡ್ರಿ, ಶಬ್ದ ತೆಗೆಯುವಂಥ ಸಂದರ್ಭದಲ್ಲಿ ಅವರು ಕುಡಿತಿದ್ದಾರೆ, ಅವರು ಮೋಸ ಮಾಡ್ತಾ ಇದ್ದಾರೆ, ಅವರು ವಂಚನೆ ಮಾಡ್ತಾ ಇದ್ದಾರೆ, ಅವರು ಪಾಪ ಮಾಡ್ತಾ ಇದ್ದಾರೆ. ದೇವರೇ ಕರ್ತನೆ ಅವರನ್ನು ಮುಟ್ಟಪ್ಪ, ಅವರನ್ನು ಬಿಡುಗಡೆಗೊಳಿಸಪ್ಪ, ದೇವರೇ ಕರ್ತನೆ ಅವರನ್ನು, ದೇವರೇ ನಿನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆದು ಬಿಡು ಯೇಸಪ್ಪ ಅಂತ ಹೇಳ್ತಿರ್ತೇವೆ. ಆದರೆ ಇವತ್ತು ದೇವರು ನಮ್ಮ ಸಂಗಡ ಮಾತನಾಡುವಂಥ ಸಂಗತಿ ಏನು ಗೊತ್ತಾ? ನನ್ನ ಸಂಗಡ, ನಮ್ಮ ಸಂಗಡ. ನಿಜವಾಗ್ಲೂ ಸದಾ ನನ್ನ ಪ್ರಾರ್ಥನೆ ಏನಾಗಿರಬೇಕು, ಮೊದಲು ನಾನು ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿಯೇ ಇವತ್ತು ದೇವರು ನಮಗೆ ಕಲಿಸಿಕೊಡಲಿಕ್ಕಿದ್ದಾನೆ. ಹಾಗೆ ಮಾಡಿದರೆ ಯಾವ ರೀತಿಯಾದಂಥ ಆಶೀರ್ವಾದವನ್ನು, ಮಹಿಮೆಯನ್ನು, ಬಲವನ್ನು, ಅಭಿಷೇಕವನ್ನು ದೇವರು ನಮಗೆ ಕೊಡಲಿಕ್ಕಿದ್ದಾನೆ, ಅದರ ಬಗ್ಗೆನೇ ಸ್ವಲ್ಪ ಸಮಯಗಳ ಕಾಲ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನೀವೆಲ್ಲರೂ ಸದಾ ಬೈಬಲನ್ನು ತೆಗೆದಿಟ್ಟುಕೊಳ್ಳ್ರಿ. ಕರ್ತನ ಸಮ್ಮುಖದಲ್ಲಿ ಜ್ಞಾನೋಕ್ತಿ 16ನೇ ಅಧ್ಯಾಯದ 17ನೇ ವಚನ. ಸತ್ಯವಂತನ ರಾಜಮಾರ್ಗ ಹಾನಿಗೆ ದೂರ. ನೋಡಿ, ಸತ್ಯವಂತನ ರಾಜಮಾರ್ಗ ಹಾನಿಗೆ ದೂರ. ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯುವವನು. ನೋಡಿ, ಇನ್ನೊಂದ್ಸಾರಿ ಕೊನೆ ಸಾಲನ್ನ ಕೇಳಿಸಿಕೊಳ್ಳುವಂತರ. ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯುವವನು ಅಂತಾನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇಶರೇ, ಇದುವರೆಗೂ ನಿನ್ನ ಪ್ರಾರ್ಥನೆ, ನಿನ್ನ ಗೋಳು, ನಿನ್ನ ಕೂಗಾಟ, ನಿನ್ನ ಕಣ್ಣೀರು ಬೇರೆಯವರು ಸರಿಯಾಗಲಿ, ಬೇರೆಯವರು ಚೆನ್ನಾಗಿರ್ಲಿ, ದೇವರೇ ಅವರು ಪಾಪಿಗಳು, ಅಂತ ಕೆಲಸ ಮಾಡ್ತಿದ್ದಾರೆ ಎಂಬುದಾಗಿ ಕೂಗುತ್ತಾ ಇದ್ದಂತ ನಿನಗೆ, ನನಗೆ ದೇವರು ಹೇಳ್ತಿರುವಂತ ಸಂಗತಿ ಏನು ಗೊತ್ತಾ? ಇನ್ನೊಂದ್ಸಾರಿ ಓದಮ್ಮ, ಕೊನೆ ಸಾಲು. ತನ್ನ ನಡತೆಯನ್ನು, ನಮ್ಮ ನಡತೆಯನ್ನು ದೇವರಾತ್ಮನಲ್ಲಿ ಹೇಳ್ತಿದ್ದಾನೆ. ನಮ್ಮ ನಡತೆಯನ್ನು ಮೊದಲೇನ್ ಮಾಡಬೇಕು? ಗಮನಿಸಬೇಕು. ನಾವು ಚೆನ್ನಾಗಿದ್ದೇವಾ? ನಾವು ಒಳ್ಳೆಯವರ? ನಾವು ನೀತಿವಂತರ? ನಾವು ಭಕ್ತಿವಂತರ? ನಾವು ಪರಿಶುದ್ಧರ? ನಮ್ಮ ನಡತೆ ಚೆನ್ನಾಗಿದೆಯಾ? ನಮ್ಮ ಆಲೋಚನೆಗಳು ಚೆನ್ನಾಗಿದೆಯಾ? ನಮ್ಮ ಕಾರ್ಯಗಳು ಚೆನ್ನಾಗಿದೆಯಾ? ನಮ್ಮ ಕ್ರಿಯೆ ಚೆನ್ನಾಗಿದೆಯಾ? ನಾನು ಎಂಥ ಮನುಷ್ಯ, ನಾನು ಎಂಥ ವ್ಯಕ್ತಿತ್ವ,
ನನ್ನ ಜೀವನ ಎಂಥದ್ದು? ನಿಜವಾಗ್ಲೂ ಸದಾ ಈ ಶಬ್ದ ಯಾರ್ಯಾರಿಗೆ ಕೇಳಿಸಲ್ಪಡ್ತಾ ಇದೆಯೋ, ಪ್ರೀತಿಯುಳ್ಳ ದೇವಜನರೇ, ಬೈಬಲ್ ಅಲ್ಲಿ ಇಂಗ್ಲಿಷ್ನಲ್ಲಿ ಡಿಫರೆಂಟ್ ಆಗಿದೆ ಈ ವಾಗ್ದಾನ ವಚನ. ತನ್ನ ನಡತೆಯನ್ನು ಗಮನಿಸುವನು ತನ್ನ ಆತ್ಮವನ್ನ ಕಾಪಾಡಿಕೊಳ್ಳುವನು ಎಂಬುದಾಗಿ ಕನ್ನಡದಲ್ಲಿರುವುದಾದರೆ, ತನ್ನ ನಡತೆಯ ವಿಷಯದಲ್ಲಿ ಪ್ರಾರ್ಥಿಸಿಕೊಳ್ಳುವಂಥವನು ತನ್ನ ಆತ್ಮವನ್ನು ಕಾಪಾಡಿಕೊಳ್ಳುತ್ತಾನೆ ಎಂಬುದಾಗಿ ಇಂಗ್ಲಿಷ್ನಲ್ಲಿ, ತಮಿಳ್ ಬೈಬಲ್ನಲ್ಲಿ, ತೆಲುಗು ಬೈಬಲ್ನಲ್ಲಿ ಇರುವಂಥದ್ದಾಗಿದೆ. ತನ್ನ ನಡತೆಗಾಗಿ ಮೊರೆ ಇಡುವವನು ಎಂಬುದಾಗಿ. ದೇವಜನರೇ, ಅನೇಕ ಸಂದರ್ಭದಲ್ಲಿ ನಾವು ಇನ್ನೊಬ್ಬರಿಗೆ ಬೆಟ್ಟು ಮಾಡಿ ತೋರಿಸೋದು, ನಾವೇ ನೀತಿವಂತರು, ನಾವೇ ಪರಿಶುದ್ಧರು, ನಾವೇ ಒಳ್ಳೆಯವರು, ನಮ್ಮ ಹಾಗೆ ಯಾರಿಲ್ಲ, ನಮ್ಮನ್ನು ಬಿಟ್ಟರೆ ಯಾರಿಲ್ಲ, ನಾವೇ ದೇವರ ಮಕ್ಕಳು ಅಂತ ನಮ್ಮನ್ನೇ ನಾವು ಹೊಗಳಿಕೊಳ್ಳುತ್ತಾ ಇರ್ತೇವೆ. ಆದರೆ ನಿಜವಾಗ್ಲೂ ನಿನ್ನ ಪ್ರಾಣ ಕಾಪಾಡಲ್ಪಡಬೇಕಂದ್ರೆ, ನಿಜವಾಗ್ಲೂ ನಿನ್ನ ಆತ್ಮ ರಕ್ಷಣೆ ಮಾರ್ಗದಲ್ಲಿ ಕೊನೆಯವರೆಗೂ ಕಾಪಾಡಲ್ಪಡಬೇಕಂದ್ರೆ, ನಿನ್ನ ಪ್ರಾಣ, ನಿನ್ನ ಆತ್ಮ, ನಿನ್ನ ಶರೀರ ದೇವರ ಸನ್ನಿಧಾನದಲ್ಲಿ ಮೆಚ್ಚುಗೆಯಾಗಿರಬೇಕಂದ್ರೆ, ನೀನು ಕೂಗುವಂಥ ಕೂಗನ್ನ ದೇವರು ಕೇಳಬೇಕಂದ್ರೆ, ನೀನು ಮೊರೆ ಇಡುವಂಥ ಪ್ರಾರ್ಥನೆಯನ್ನ ದೇವರು ಆಲಿಸಬೇಕಂದ್ರೆ, ನಿನ್ನ ಜೀವಿತದಲ್ಲಿ ಅದ್ಭುತಗಳು ಜರುಗಬೇಕಂದ್ರೆ, ಬಿಡುಗಡೆಗಳು ನಡೆಯಬೇಕಂದ್ರೆ, ಸೌಖ್ಯತೆಗಳು ನಡೆಯಬೇಕಂದ್ರೆ, ಅದ್ಭುತಗಳು, ಅತಿಶಯ ಕಾರ್ಯಗಳು ನಿನ್ನ ಕುಟುಂಬದಲ್ಲಿ, ವೈಯಕ್ತಿಕವಾದ ನಿನ್ನ ಬದುಕಿನಲ್ಲಿ ನಡೆಯಬೇಕಂದ್ರೆ, ಮೊಟ್ಟ ಮೊದಲು ದೇವರ ಸಮ್ಮುಖದಲ್ಲಿ ನಮ್ಮ ನಡವಳಿಕೆಯನ್ನು ನಾವು ಸರಿಪಡಿಸಿಕೊಂಡು ಕೂಗಬೇಕಂತೆ, ಸರಿಪಡಿಸಿಕೊಂಡು ಪ್ರಾರ್ಥಿಸಬೇಕಂತೆ. ಆಗ ಏನಾಗುತ್ತೆ ಗೊತ್ತಾ? ದೇವರು ನಮ್ಮ ನಡವಳಿಕೆಯನ್ನ ನೋಡಿನೆ, ನಮ್ಮ ಕ್ರಿಯೆಯನ್ನ ನೋಡಿನೆ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಾವು ಆಶೀರ್ವಾದ ಹೊಂದಿದ ನಂತರ ಬೇರೆಯವರಿಗೆ ಆಶೀರ್ವಾದದ ಮಾತುಗಳನ್ನು ಹೇಳ್ಬೋದು, ಬೇರೆಯವರಿಗೆ ಆಲೋಚನೆಗಳನ್ನು ಹೇಳ್ಬೋದು, ಬೇರೆಯವರಿಗೆ ನಮ್ಮ ದೇವರ ಪ್ರೀತಿಯನ್ನು ಪ್ರಕಟಿಸಬಹುದು. ಇವತ್ತು ಜನರನ್ನು ಗಮನಿಸುವಂಥ ಸಂದರ್ಭದಲ್ಲಿ, ನಮ್ಮನ್ನು ನಾವು ಗಮನಿಸಿಕೊಳ್ಳುವಂಥ ಸಂದರ್ಭದಲ್ಲಿ, ಬೆಳಗಿಂದ ಸಂಜೆ ತನಕ, ರಾತ್ರಿ ಮಲಗುವ ತನಕ, ಪ್ರತಿಯೊಂದು ನಿಮಿಷ ಸೆಕೆಂಡ್ಗಳಲ್ಲಿ ಸದಾ ನಾವು ಬೇರೆಯವ್ರ ಬಗ್ಗೆನೇ ಮಾತನಾಡ್ತಿರ್ತೇವೆ. ಅವರು ಹಾಗೆ, ಇವರು ಹೀಗೆ, ಅವ್ರು ಅಂಥವ್ರು ಇಂಥವ್ರು ಎಂಬುದಾಗಿ. ಹೋಗ್ಲಿ ಬಿಡ್ರಿ, ಲೋಕದ ಮನುಷ್ಯರು ಏನೋ ಮಾತಾಡ್ಕೊಳ್ಳಿ. ಈಗ ನೋಡಿ, ದೇವರನ್ನು ನಂಬಿರುವಂಥ ಸೇವಕರುಗಳನ್ನು ನೋಡುವಾಗ, ಸಭೆಗಳನ್ನು ನೋಡುವಂಥ ಸಂದರ್ಭದಲ್ಲಿ, ವಿಶ್ವಾಸಿಗಳನ್ನು ನೋಡುವಾಗ ಏನ್ ಮಾತನಾಡ್ತಾ ಇದ್ದೇವೆ ನಾವು? ಆ ಸೇವಕರು ಸರಿಯಿಲ್ಲ, ಆ ವಿಶ್ವಾಸಿಗಳು ಸರಿಯಿಲ್ಲ, ಆ ಅಭಿಷಕ್ತ ಸರಿಯಿಲ್ಲ, ಅವರು ಹಾಗೆ, ಇವರು ಹೀಗೆ, ಅಷ್ಟಕ್ಕೆ ನಿಂತುಕೊಳ್ಳೋದಿಲ್ಲ. ಎಲ್ಲಿ ತನಕ ಹೋಗಿದೆ ಅಂದರೆ, ಕೊನೆ ತನಕ ನಾನು ಯಾರು ಅಂಬೋದನ್ನ, ನಾನು ಎಂಥ ವ್ಯಕ್ತಿ ಅನ್ನೋದನ್ನ ಅವನಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗದೆ ಇರುವಂತ ಒಂದು ಸಂಗತಿ. ಒಂದು ದಿನ ಲೋಕದ ರೀತಿನಲ್ಲೇ ಮಾತನಾಡುತ್ತೇನೆ, ಲೋಕದ ವ್ಯಕ್ತಿಗಳ ಬಗ್ಗೆನೇ ಮಾತನಾಡುತ್ತೇನೆ. ರಜನಿಕಾಂತ್ ಬಳಿನಲ್ಲಿ ಉಪೇಂದ್ರ ಹೋಗಿ ಕೇಳಿದರಂತೆ, ಸರ್, ನೀವು ಇಷ್ಟೊಂದು ಫೇಮಸ್ ಆಗಿರುವಂಥ ಫಿಲ್ಮ್ ಆಕ್ಟ್ರೆಸ್ ಆಗಿದ್ದೀರಿ, ಇಡೀ ಇಂಡಿಯಾನೇ, ಇಡೀ ವಿಶ್ವದಲ್ಲಿಯೇ ನೀವು ಗೊತ್ತಿರುವಂಥ ವ್ಯಕ್ತಿ ಆಗಿದ್ದೀರಿ, ಆದರೆ ನೀವು ಯಾರ ಜೊತೆಯಲ್ಲಿ ನೀವು ಮಾತಾಡಲ್ಲ, ಯಾರು ನಿಮಗೆ ಸ್ನೇಹಿತರಿಲ್ಲಲ್ಲ, ಯಾಕೆ ಸರ್ ಯಾವಾಗಲೂ ಸದಾ ಒಂಟಿಯಾಗಿರ್ಬೇಕಂತ ಇಷ್ಟಪಡ್ತೀರಿ? ನಿಮ್ಮ ಕಷ್ಟ ದುಃಖಗಳನ್ನು ಯಾರ ಹತ್ರನೂ ಸದಾ ಮಾತಾಡಲ್ಲ, ಹಂಚ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ, ರಜನಿಕಾಂತ್ ಉಪೇಂದ್ರ ಅನ್ನುವಂಥ ನಾಯಕನಿಗೆ ಹೇಳುತ್ತಾರೆ, ಏನಿದು ಪಾಸ್ಟರ್ ಸಿನಿಮಾ ಸ್ಟೋರಿ ಹೇಳ್ತಿದ್ದಾರೆ ಅಂತ ನೀವು ತಿಳ್ಕೊಬೇಡಿ, ಇದು ರಿಯಲ್ ಆಗಿರೋ ನಡೆಯುವಂಥ ಘಟನೆ.
ಲೋಕದ ಜನರು ಹೇಗಿರ್ತಾರೆ ನೋಡ್ರಿ, ದೇವ್ರ ಮಕ್ಕಳಿಗೂ ಲೋಕದ ಮಕ್ಕಳಿಗೆ ಎಷ್ಟು ವ್ಯತ್ಯಾಸ ಇದೆ ಈಗ ಅಂತ ಇದರಲ್ಲಿ ನಾನು ಹೇಳೋದಕ್ಕೆ ಬರ್ತಾ ಇದ್ದೇನೆ. ಆಗ ಹೇಳಿದನಂತೆ ರಜನಿಕಾಂತ್ರವ್ರು ಹೇಳಿದರಂತೆ, ಏನು ಗೊತ್ತಾ ನೋಡು ಉಪೇಂದ್ರ, ನಾನು ಅನೇಕರ ಬಳಿನಲ್ಲಿ ಮಾತನಾಡೋದಕ್ಕೆ ನನಗೆ ಸಮಯ ಇಲ್ಲ. ನಾನು ಮಾತನಾಡೋದಕ್ಕೆ ಸಮಯ ಇಲ್ಲ. ಯಾಕೆ ಅಂದರೆ ನನ್ನ ಬಗ್ಗೆನೇ ನಾನು ಯಾವಾಗಲೂ ಮಾತನಾಡಿಕೊಳ್ಳುತ್ತಿರ್ತೇನೆ. ನನ್ನ ಬಗ್ಗೆನೇ ನಾನು ಮಾತನಾಡಿಕೊಳ್ಳೋದಕ್ಕೆ ನಾನು ಹೆಚ್ಚು ಸಮಯವನ್ನು ನಾನು ಕೊಡ್ತೇನೆ. ನಾನು ಎಂಥವನು, ನಾನು ಎಂಥ ಮನುಷ್ಯ, ನಾನು ಹೇಗಿರಬೇಕು, ಹೇಗೆ ನಾನು ಸಂಯಮನ ಮತ್ತು ಸಮಾಧಾನವನ್ನು, ಸಂತೋಷವನ್ನು ನಾನು ಪಡೆದುಕೊಳ್ಳಬೇಕು, ಹೇಗೆ ಮಾತಾಡಿದರೆ ಚೆನ್ನಾಗಿರ್ತೇನೆ, ಹೇಗಿರ್ತೇನೆ, ನನ್ನ ಬಗ್ಗೆನೇ ನಾನು ನನಗೆ ನಾನೇ ಮಾತನಾಡಿಕೊಳ್ತೇನೆ. ಇನ್ನೊಬ್ಬರ ವಿಷಯ ಮಾತನಾಡುವಷ್ಟು ಪುರುಸತ್ತು ನನಗೆ ಇಲ್ಲ ಅಂತ ಹೇಳಿದರಂತೆ. ಒಬ್ಬ ಲೋಕದ ಮನುಷ್ಯ ಈ ಮಾತನ್ನು ಹೇಳುವಾಗ ಇವತ್ತು ದೇವರನ್ನು ನಂಬಿರುವಂಥ ನಮಗೆ ಹೇಗೆ ಅನಿಸ್ತಾ ಇದೆ, ನನಗೆ ನಿಮಗೆ ಹೇಗೆ ಅನಿಸ್ತಾ ಇದೆ? ಸ್ವಲ್ಪ ಆಲೋಚನೆ ಮಾಡೋಣ ಪ್ರೀತಿಗಳ ದೇಶನ್ರೆ. ನಮ್ಮ ಸಮಯ ಎಲ್ಲ ವ್ಯರ್ಥವಾಗಿ ಹೋಗ್ತಾ ಇದೆ. ನಮ್ಮ ಪ್ರಾರ್ಥನೆ ವ್ಯರ್ಥವಾಗಿ ಹೋಗ್ತಾ ಇದೆ. ದೇವರ ಸನ್ನಿಧಾನದಲ್ಲಿ ಕಳೆಯುವಂಥ ಆ ಸಮಯಗಳು ಬಹಳ ಕನಿಷ್ಠ ರೂಪಕ್ಕೆ ನಾವು ತರ್ತಾ ಇದ್ದೇವೆ. ಸ್ವಲ್ಪ ಸಮಯಗಳು ಮಾತ್ರ ದೇವರೊಟ್ಟಿಗೆ ನಾವು ಸಂಭಾಷಣೆ ಮಾಡ್ತೇವೆ, ದೇವರೊಟ್ಟಿಗೆ ಪ್ರಾರ್ಥಿಸ್ತೇವೆ. ಹೆಚ್ಚಿನ ಸಮಯ ಬೇರೆ ಸಂಗತಿಗಳು, ಬೇರೆಯವರ ವಿಷಯದಲ್ಲಿ, ಬೇರೆಯವರ ನಡವಳಿಕೆ ವಿಷಯದಲ್ಲಿ ನಾವು ಮಾತನಾಡ್ತಾ ಇರುವುದಾದರೆ, ಯೇಸುವಿನ ನಾಮದಲ್ಲಿ ಇವತ್ತು ದೇವರಾತ್ಮನು ನಿನ್ನ ಸಂಗಡ ಮಾತನಾಡ್ತಿದ್ದಾನೆ. ಏನು ಗೊತ್ತಾ, ನಿನ್ನ ನಡವಳಿಕೆಯನ್ನು ಮೊದಲು ಗಮನಿಸು. ನೀನು ಯಾರು ಅಂತ ನೀನು ಮೊದಲು ತಿಳಿದುಕೋ. ನೀನು ಯಾರಂತ ನೀನು ಮೊದಲು ತಿಳಿದುಕೊಳ್ಳುವುದಾದರೆ ಆಗ ನಿನ್ನ ಆತ್ಮ, ನಿನ್ನ ಪ್ರಾಣ ಕಾಪಾಡಲ್ಪಡ್ತದೆ. ನಿಜವಾದ ಭಕ್ತ, ನಿಜವಾದ ಸಂತ, ನಿಜವಾದ ಪ್ರವಾದಿ, ನಿಜವಾದ ಯಾಜಕ, ನಿಜವಾದ ಅಪೊಸ್ತಲ, ನಿಜವಾದ ಸಭಾನಾಯಕ, ನಿಜವಾದಂಥ ಸೇವಕ, ನಿಜವಾದಂಥ ಸುವಾರ್ತಿಕ ಯಾರು ಗೊತ್ತಾ? ತನ್ನನ್ನು ತಾನು ಸರಿಪಡಿಸಿಕೊಳ್ಳುವವನೇ, ತನ್ನ ನಡತೆಯನ್ನು ಗಮನಿಸಿಕೊಳ್ಳುವವನೇ, ತನ್ನನ್ನು ತಾನು ವೈಯಕ್ತಿಕವಾಗಿ ಪರಿಶೋಧನೆಗೆ ಒಳಗು ಮಾಡಿಕೊಳ್ಳುವವನೇ, ತನ್ನನ್ನು ತಾನು ಆ ನಿಮ್ನ ದರ್ಪಣ ಎಂಬುದಾಗಿ ಕಾಣಲ್ಪಡುವಂತಹ ಕನ್ನಡಿಯಲ್ಲಿ ತನ್ನ ಜೀವಿತವನ್ನು ಕಂಡುಕೊಳ್ಳುವನೇ ನಿಜವಾದಂಥ ಪ್ರವಾದಿರಿ, ನಿಜವಾದಂಥ ಸೇವಕ. ನಾವು ಅನ್ಕೊಂಡು ಬಿಟ್ಟಿರ್ತೇವೆ, ಫಾಸ್ಟರ್ ವೆಂಕಟೇಶ್ ಬಹಳ ಪರಿಶುದ್ಧರಪ್ಪ ಅಂತ. ನೀವೆಲ್ಲ ಅನ್ಕೊಳ್ಳೋದು ಹಂಗೆ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನಾನು ಪರಿಶುದ್ಧನಾ, ನೀವು ಪರಿಶುದ್ಧರ? ಹೇಳಿ. ಎಲ್ಲ ಒಂದು ವೇಳೆ ನನಗಿಂತ ನೀವು ಪರಿಶುದ್ಧರ ಅಥವಾ ನಿಮಗಿಂತ ನಾನು ಪರಿಶುದ್ಧನ? ಕೆಲವರು ಆಚರಣೆ ಮಾಡ್ತಾರೆ, ಅಯ್ಯೋ ನೀವು ದೇವ ಸೇವಕರಲ್ವಾ, ನಿಮ್ಮಷ್ಟು ಪರಿಶುದ್ಧರು ನಾವೆಲ್ಲ ಹಾಕಕ್ಕಾಗತ್ತೆ ಅಂತ. ಆದರೆ ನಾನು ಹೇಳ್ತೇನೆ, ಇವತ್ತು ನಾನು ಪರಿಶುದ್ಧ ಅಲ್ಲ, ನೀವು ಪರಿಶುದ್ಧರಲ್ಲ. ಪರಿಶುದ್ಧನು ಎಂಬುದಾಗಿ ಇರುವುದಾದರೆ ನಜರೇತಿನ ಯೇಸು ಕ್ರಿಸ್ತನು ಮಾತ್ರ. ಅನೇಕ ಸಂದರ್ಭಗಳಲ್ಲಿ ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಳುತ್ತೇನೆ. ಅನೇಕ ವೇಳೆಗಳಲ್ಲಿ ವಿಶ್ವಾಸಿಗಳ ಪರಿಶುದ್ಧತೆ ಜೀವಿತ, ದೇವರೇ ಕರ್ತನೆ, ಎಷ್ಟು ಭಕ್ತಿ, ಎಷ್ಟು ವಿನಯ, ಎಷ್ಟು ದೀನತೆ. ಅನೇಕ ಸಾರಿ ನಾವು ಅಹಂಕಾರದ ಪರಮಾವಧಿಗೆ ನಾವು ಸಿಲುಕಿ ಬಿಡ್ತೇವೆ. ಸ್ವಾಮಿ ದೇವರೇ, ಈ ಮಕ್ಕಳನ್ನು ನೋಡುವಾಗ ಎಷ್ಟು ಪರಿಶುದ್ಧತೆ ಇಂದ ಇದ್ದಾರೆ ಅಂತ. ಯಾಕೆ ಗೊತ್ತಾ ಈ ಮಾತನ್ನು ಹೇಳ್ತಾ ಇದ್ದೀನಿ? ದೇನಾಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಹೊಗಳಿಕೊಳ್ಳೋದಕ್ಕೆ ನನಗಾಗಲಿ ನಿನಗಾಗಲಿ ಯಾರಿಗೂ ಆಸ್ಪದವಿಲ್ಲವೇ ಇಲ್ಲ. 1 ಕೊರಿಂಥಿ 1ನೇ ಅಧ್ಯಾಯದ 30ನೇ ವಚನ 31ನೇ ವಚನವನ್ನ ಕೇಳಿಸ್ಕೊಳ್ರಿ. ಏನಿದೆ ದೇವರ ವಾಕ್ಯ, ಏನು ಹೇಳಿದೆ ನೋಡಿ. ಇಲ್ಲಿ ಪರಿಶುದ್ಧತೆ ಅಂದರೆ ಒಳ್ಳೆಯವರು ಅಂತ ಆಗೋದಕ್ಕೆ ಯಾರು ಕಾರಣರಲ್ಲ. ಯಾವ ವ್ಯಕ್ತಿತ್ವದಿಂದಲೂ, ಯಾವ ವಿಧವಾದ ಪುಣ್ಯ ಕಾರ್ಯಗಳಿಂದಲೂ, ಯಾವ ದಾನ ಧರ್ಮಗಳಿಂದಲೂ, ಯಾವ ನೀತಿಯ ಕಾರ್ಯಗಳಿಂದಲೂ
ಯಾವುದೇ ವಿಧವಾದಂಥ ಒಳ್ಳೆ ಆಲೋಚನೆ ಕ್ರಿಯೆಗಳಿದ್ದರೂ ಸದಾ ಯಾವ ಒಬ್ಬ ವ್ಯಕ್ತಿ ಪರಿಶುದ್ಧರಾಗಿ ಮಾರ್ಪಡಲ್ಲ, ಮಾರ್ಪಡೋದಕ್ಕೆ ಆಗಲ್ಲ. ಮಾರ್ಪಡುವುದಾದರೆ ಅದು ಯೇಸು ಕ್ರಿಸ್ತನ ರಕ್ತದಿಂದಲೇ, ಯೇಸು ಕ್ರಿಸ್ತನ ಆ ನಾಮದಿಂದಲೇ, ಆ ರಕ್ತದಿಂದಲೇ ಅಲ್ಲದೆ ಬೇರೆ ಯಾರು ಸದಾ ಪರಿಶುದ್ಧತೆಯನ್ನ ಹೊಂದಿಕೊಳ್ಳೋದಕ್ಕೆ ಆಗಲ್ಲ, ಹೊಗಳಿಕೊಳ್ಳೋದಕ್ಕಾಗಲ್ಲ, ಹೆಚ್ಚಳ ಪಡೋದಕ್ಕೆ ಆಗಲ್ಲ. ಕೇಳಿಸ್ಕೊಳ್ರಿ ಈ ವಚನಾನ, ಮುಂದೆ ಹೋಗೋಣ. ದಿನಾಕ್ಕೆ ಸ್ತೋತ್ರ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು, ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ, 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 ದೇವರಿಂದಲೇ, ಯೇಸು ಸ್ವಾಮಿಯಿಂದಲೇ ನೀವು ಕ್ರಿಸ್ತ ಯೇಸುವಿನಲ್ಲಿದ್ದೀರಿ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ದೇವರ ಕಡೆಯಿಂದ ಜ್ಞಾನವು, ನೀತಿ, ನೀತಿ, ಶುದ್ಧೀಕರಣ, ಶುದ್ಧೀಕರಣ, ವಿಮೋಚನೆಗಳಿಗೆ, ವಿಮೋಚನೆಗಳಿಗೆ ಕಾರಣನು ಆದನು. ಕಾರಣನು ಆದನು. ಹೆಚ್ಚಳ ಪಡುವವನು, ಹೆಚ್ಚಳ ಪಡುವವನು ಕರ್ತನಲ್ಲಿಯೇ, ಕರ್ತನಲ್ಲಿಯೇ ಹೆಚ್ಚಳ ಪಡಲಿ, ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು. ಇದರಿಂದ ಮಾರ್ಗವಾಯಿತು. ಯಾವುದರಿಂದ ಮಾರ್ಗವಾಯಿತು? ನಾವು ಹೆಚ್ಚಳ ಪಡುವುದಾದರೆ ಕರ್ತನಲ್ಲಿಯೇ ಹೆಚ್ಚಳ ಪಡಬೇಕು, ದೇವರಲ್ಲಿಯೇ ಹೆಚ್ಚಳ ಪಡಬೇಕು. ಆತ್ಮೀಯ ದೇವಶನ್ರೇ, ಇಲ್ಲಿ ನಾವೆಲ್ಲರೂ ಸದಾ ಆತನ ನಾಮ, ಆತನ ರಕ್ತ, ಆತನ ವಾಕ್ಯ, ಆತನ ಆತ್ಮದ ಮೂಲಕವಾಗಿ ನಾವು ಪರಿಶುದ್ಧರಾದವೇ ವಿನಃ ಬೇರೆ ಯಾರಿಂದಲೂ ಸದಾ ಯಾವ ನೀತಿಯ ಕಾರ್ಯಗಳಿಂದಲೂ ನಾವು ಪರಿಶುದ್ಧರಾಗಲ್ಲ. ಅಕೋರನ ಕುಮಾರನು 30ನೇ ವಚನದಲ್ಲಿ ಜ್ಞಾನೋಕ್ತಿನಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಏನೋ ಗೊತ್ತಾ? ದೇವಾ ಕರ್ತನೆ, ನಾವು ಪ್ರಾಣಿಗಳ ಹಾಗಿದ್ದೇವೆ, ಪಶುಗಳ ಹಾಗಿದ್ದೇವೆ ದೇವ್ರೆ, ನಾವು ಪಶು ಪ್ರಾಯದವರು, ನಮ್ಮ ಜೀವನ ಪ್ರಾಣಿಗಿಂತಲೂ ಸದಾ ಕೀಳಾದುದು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಆತನು ಹೇಳುತ್ತಾನೆ. ಅಷ್ಟು ಮಾತ್ರವಲ್ಲ, ಯಾಕೆ ನಿಜವಾಗ್ಲೂ ಸದಾ ತನ್ನನ್ನು ತಾನು, ತನ್ನ ನಡವಳಿಕೆಯನ್ನು, ತನ್ನ ಕಾರ್ಯವನ್ನ ದೇವರ ಹತ್ರ ಹೇಳ್ಕೊಳ್ತಾನೋ, ತನ್ನ ನಡತೆಯನ್ನು ಯಾರು ಸರಿಪಡಿಸಿಕೊಳ್ಳುತ್ತಾನೋ ಆ ವ್ಯಕ್ತಿ ತಾನು ಪರಿಶುದ್ಧನು ಎಂಬುದಾಗಿ ಎಲ್ಲೂ ಸದಾ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅವನು ಯಾವಾಗಲೂ ಸದಾ ದೇವರಿಗೆ ಮಾತ್ರ ಪರಿಶುದ್ಧನು ಸ್ವಾಮಿ ನೀನು ಎಂಬುದಾಗಿ ಆತನ ನಾಮವನ್ನು ಮಾತ್ರ ಗೌರವಿಸ್ತಾರೆ, ಘನಪಡಿಸ್ತಾನೆ. ನಾನಾಗ್ಲೇ ಹೇಳಿದ ಹಾಗೆ ಅವನಿಗೆ ಪ್ರವಾದಿಯ ಸ್ಥಾನವನ್ನು ದೇವರು ಕೊಡ್ತಾರೆ, ಪ್ರವಾದಿಯ ಸ್ಥಾನವನ್ನು ದೇವರು ಕೊಡ್ತಾರೆ. ದಿನಾಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಯೆಶಾಯ ಪ್ರವಾದನ ಗ್ರಂಥ 6ನೇ ಅಧ್ಯಾಯದಲ್ಲಿ ಆತನು ಪರವಶನಾಗಿ ಸಿಂಹಾಸನ ರೂಢನಾಗಿರುವಂತಹ ದೇವಾದಿ ದೇವನನ್ನು ನೋಡಿ, ಮಹೋನ್ನತವಾದ ಸಿಂಹಾಸನದಲ್ಲಿ ಆಸೀನ ರೂಢನಾಗಿರುವಂಥ ಆ ದೇವರನ್ನ ಆತನ ಕಣ್ಗಳು ಕಂಡ ತಕ್ಷಣವೇ ದೇವರ ಸಮ್ಮುಖದಲ್ಲಿ ಆತನು ಹೇಳುವಂತಹ ಸಂಗತಿಯನ್ನು ಗೊತ್ತಾ? ದೇವ ಕರ್ತನೆ, ನಾನು ಹೊಲಸು ತುಟಿಯವನು, ಹೊಲಸು ಜನರ ಮಧ್ಯದಲ್ಲಿ ವಾಸ ಮಾಡುವ ಆತನು. ದೇವರೇ ಕರ್ತನೆ, ಅಂಥ ಪರಿಶುದ್ಧನಾಗಿರುವಂಥ ನಿನ್ನನ್ನು ನನ್ನ ಈ ಪಾಪದ ಕಣ್ಣುಗಳು ನೋಡಿಬಿಟ್ಟುವಲ್ಲ ಎಂಬುದಾಗಿ ಹೇಳಿ ತನ್ನನ್ನು ತಾನು, ತನ್ನ ನಡತೆಯ ಕುರಿತು ದೇವರ ಬಳಿನಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಳ್ತಾನೆ. ನಾನು ಎಂಥ ನಡವಳಿಕೆಯುಳ್ಳಂಥ ಮನುಷ್ಯನು, ನಾನು ಎಂಥ ಪಾಪ ಸ್ವಭಾವವುಳ್ಳ ಮನುಷ್ಯನು, ನಾನು ಎಂಥ ವ್ಯಕ್ತಿತ್ವವುಳ್ಳಂಥ ಮನುಷ್ಯನೆಂಬುದಾಗಿ ತನ್ನ ನಡವಳಿಕೆಯನ್ನು ಕುರಿತು ದೇವರ ಮುಂದೆ ಮೊದಲು ಪ್ರಕಟಪಡಿಸಿದ್ದಾನೆ. ಆ ಪ್ರಕಟಣೆ ಕೇಳಿದ ತಕ್ಷಣವೇ ದೇವರು ಅವನಿಗೆ ದೊಡ್ಡ ಪ್ರವಾದಿಯ ಸ್ಥಾನವನ್ನು ಕೊಟ್ಟು ಅಭಿಷೇಕ ಮಾಡಿ ಆಶೀರ್ವಾದ ಮಾಡಿ ಮಹಿಮೆಯಿಂದ ನಡೆಸುತ್ತಾನೆ. ಇಡೀ ಸತ್ಯವೇದದಲ್ಲಿ 66 ಪುಸ್ತಕಗಳು ಇರುವುದಾದರೂ ಈ ಯೆಶಾಯ ಪ್ರವಾದಿ 66 ಅಧ್ಯಾಯಗಳುಳ್ಳಂಥ ಈ ಯೆಶಾಯ ಪ್ರವಾದನೆ ಗ್ರಂಥವನ್ನು ಬರೀತಾನೆ. ಈ ಯೆಶಾಯ ಪ್ರವಾದನೆ ಗ್ರಂಥ 66 ಪುಸ್ತಕಗಳು
ಬೈಬಲ್ ಅಲ್ಲಿರುವುದಾದರೆ 66 ಅಧ್ಯಾಯಗಳಲ್ಲಿರುವಂತಹ ಈ ಯೆಶಾಯ ಪ್ರವಾದನೆ ಗ್ರಂಥ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳಲ್ಲಿ ಇರುವಂತಹ ರಹಸ್ಯಗಳನ್ನ, ಗುಡಾರ್ಥಗಳನ್ನ, ದೈವಿಕ ಪ್ರಕಟಣೆಗಳನ್ನ, ದೈವಿಕವಾದಂಥ ದೇವರ ಆಲೋಚನೆಗಳನ್ನ ಈ 66 ಪುಸ್ತಕ ಪ್ರಕಟಿಸುತ್ತವೆ. ನೋಡಿ, ದೇವರು ಯಾರಿಗೆ ಉನ್ನತವಾದ ಅಭಿಷೇಕದಿಂದ ತುಂಬಿಸ್ತಾನಂದ್ರೆ ತನ್ನ ನಡವಳಿಕೆಯನ್ನು ದೇವರ ಮುಂದೆ ತಾನು ಪ್ರಕಟಿಸಿಕೊಳ್ಳುವಂತಹ ವ್ಯಕ್ತಿಯನ್ನ ದೇವರು ದೊಡ್ಡ ಪ್ರವಾದಿಯಾಗಿ ಮಾರ್ಪಡಿಸ್ತಾನೆ. ಒಬ್ಬ ದೂತನು ಬಂದು ದಾನಿಯೇಲನ ಬಳಿನಲ್ಲಿ ಹೇಳ್ತಾ ಇದ್ದಾನೆ, ನೀನು ದೇವರಿಗೆ ಬಹುಪ್ರಿಯನು ಎಂಬುದಾಗಿ. ತಕ್ಷಣವೇ ದಾನಿಯೇಲನು, ವಾವ್, ನಾನು ಬಹುಪ್ರಿಯನ ಅಂತ ಹೇಳಿ ಕಾಲರನ್ನ ಮೇಲಕ್ಕೆ ಮಾಡಿಕೊಂಡು ನನ್ನಷ್ಟು ಪರಿಶುದ್ಧರು ಯಾರಿಲ್ಲ ಅಂತ ದೂತನಿಗೆ ಹೇಳಲಿಲ್ಲ. ಅಯ್ಯೋ, ನಾನಾ ಹೌದು ನೀನು ಆರಾಧಿಸುವಂತ ದೇವನು ಹೇಳ್ತಾ ಇದ್ದಾನೆ, ನೀನು ಬಹುಪ್ರಿಯನು ದೇವರಿಗೆ ಅಂತ. ಆದರೆ ದಾನಿಯೇಲನ ಹಿನ್ನೆಲೆ ಜೀವಿತವನ್ನು ನೋಡುವಾಗ ಅವನು ಪ್ರಾರ್ಥಿಸಿರ್ತಾನೆ, ಏನು ಗೊತ್ತಾ, ದೇವರೇ ಕರ್ತನೆ, ನಾವು ಪಾಪಿಗಳು ದೇವರೇ, ನಮ್ಮಂಥ ಪಾಪಿಗಳನ್ನು ದೇವರೇ ನೀನು ತಾನೇ ಕರುಣಿಸಿದಿ. ನನ್ನ ಮೂಲ ಪಿತೃಗಳು, ನನ್ನ ಮೂಲ ಪೂರ್ವಿಕರೆಲ್ಲರೂ ಸಹ ನಿನ್ನ ವಿರೋಧವಾಗಿ ನಿನಗೆ ದ್ರೋಹ ಮಾಡಿ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ ಸ್ವಾಮಿ, ನಮ್ಮನ್ನು ಕ್ಷಮಿಸು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ತನ್ನ ನಡವಳಿಕೆಯ, ತನ್ನ ಪೂರ್ವಿಕರ ನಡವಳಿಕೆಗಳನ್ನು ದೇವರ ಸಮ್ಮುಖದಲ್ಲಿ ಆತನು ಬಿಚ್ಚಿಡ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ದಾನಿಯೇಲನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅವನನ್ನು ಸಹ ದೊಡ್ಡ ಅಭಿಷಕ್ತನಾಗಿ, ಪ್ರವಾದಿಯಾಗಿ ದೇವರು ನೇಮಿಸುತ್ತಾರೆ. ದಾನಿಯೇಲನ ಪ್ರವಾದನೆ ಗ್ರಂಥವನ್ನು ನೋಡುವಾಗ ಯೇಸು ಸ್ವಾಮಿಯ ರಾಜ್ಯ ಸ್ಥಿರವಾಗಿರ್ತದೆ ಎಂಬುದಾಗಿ ಪ್ರತಿಯೊಂದು ವಚನಗಳಲ್ಲೂ ಸದಾ ದೇವರಿಗೆ ಸ್ತೋತ್ರವಾಗಲಿ, ಆತನ ನಾಮವನ್ನೇ ಘನಪಡಿಸುವಂಥ ರೀತಿಯಲ್ಲಿ ಪ್ರವಾದನೆಯುಕ್ತ ಪುಸ್ತಕವಾಗಿ ಅದು ಮಾರ್ಪಡುವುದನ್ನು ನಾವು ನೋಡುತ್ತೇವೆ. ದಾವೀದನು ದೇವರ ಬಳಿನಲ್ಲಿ ಹೇಳ್ತಾನೆ, ನಾನು ಹುಳದಂತೆ ಇದ್ದೇನೆ ಅಂತ, ನಾನು ಹುಳದಂತವನಾಗಿದ್ದೇನೆ, ನಾನು ಕ್ರಿಮಿ ಅಂತವನಾಗಿದ್ದೇನೆ ಎಂಬುದಾಗಿ ತನ್ನ ನಡವಳಿಕೆಯ ಕುರಿತು ದೇವರ ಬಳಿನಲ್ಲಿ ಮಾತನಾಡುತ್ತಾನೆ. ಅಷ್ಟಕ್ಕೆ ಆತನು ನಿಂತುಕೊಳ್ಳೋದಿಲ್ಲ. 51ನೇ ಅಧ್ಯಾಯವನ್ನು ನೋಡುವಾಗೆ ಕೀರ್ತನೆ ಆತನು ಬರೀತಾನೆ, ದೇವರೇ ಕರ್ತನೆ, ನಾನು ಪಾಪಿ, ನನ್ನ ಪಾಪವು ಕಡು ಕೆಂಪಗಾಗಿದೆ, ನಾನು ದ್ರೋಹಿಯಾಗಿದ್ದೇನೆ, ನಿನ್ನ ವಿರುದ್ಧವಾಗಿ ನಾನು ದ್ರೋಹವನ್ನ ಮಾಡಿದ್ದೇನೆ, ನನ್ನನ್ನು ನೀನು ಕ್ಷಮಿಸು ದೇವರೇ. ನನ್ನ ಪಾಪವನ್ನು ಹಿಸ್ಸೋಪ್ ಗಿಡದ ಬರಲಿಂದ ದೇವರೇ ಕರ್ತನೆ ಸ್ವಾಮಿ ನೀನು ತಾನೇ ಒಂದು ಸಾರಿ ಶುದ್ಧೀಕರಿಸು ದೇವ. ಕರ್ತನೆ ಸ್ವಾಮಿ, ನಿನ್ನ ಸಮ್ಮುಖದಲ್ಲಿ ನಾನು ಪಾಪ ಮಾಡಿಬಿಟ್ಟಿದ್ದೇನೆ, ನನ್ನ ಪಾಪವನ್ನು ಕ್ಷಮಿಸು ಎಂಬುದಾಗಿ ಕೇಳಿಕೊಳ್ಳುತ್ತಾನೆ. ಆತನು ಮುಂದುವರೆದು ಮಾತನಾಡುತ್ತಾನೆ, ಏನು ಗೊತ್ತಾ ದೇವರೇ ಕರ್ತನೆ, ನಾನು ಪಾಪಿ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ, ಆದರೆ ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ನೀನು ತೆಗಿಬೇಡ, ನಿನ್ನ ಆತ್ಮನಿಂದ ನನ್ನನ್ನು ದೂರ ಮಾಡಬೇಡ ಎಂಬುದಾಗಿ ಅಂಗಲಾಚಿ ತನ್ನ ನಡವಳಿಕೆಯ ಕುರಿತು ಆತನು ಗಮನಿಸಿ, ನಾನು ಎಂಥ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿ ಎಂಬುದಾಗಿ ದೇವರಿಗೆ ಸಮರ್ಪಣೆ ಮಾಡ್ತಾನೆ. ಆತ್ಮೀಯ ದೇವಶನ್ರೆ, ದೇವರು ಆ ಮಾತನ್ನು ಕೇಳಿದಂತ ದೇವರು ಹೇಳ್ತಾನೆ, ಕರೆಕ್ಟ್, ನಿಜವಾಗ್ಲೂ ನೀನು ನನ್ನ ಹೃದಯಕ್ಕೆ ಒಪ್ಪುವ ಮಗನಾಗಿದೆ, ಮನುಷ್ಯನಾಗಿದೆ, ನನ್ನ ಹೃದಯನ ತುಂಬ ಇಷ್ಟಪಡುವಂಥ ವ್ಯಕ್ತಿಯಾಗಿದೆ, ನಿನ್ನನ್ನು ನಾನು ಸ್ಥಿರಪಡಿಸುತ್ತೇನೆ, ನಿನಗೆ ಸ್ಥಿರವಾದ ಕೃಪಾಸನವನ್ನು ನಾನು ಕೊಡುತ್ತೇನೆ ಎಂಬುದಾಗಿ ದಾವೀದನನ್ನು ಕೊನೆ ತನಕ ಆತನ ಸಿಂಹಾಸನವನ್ನು, ಆತನ ಕೃಪಾಸನವನ್ನು ಸ್ಥಿರಪಡಿಸಿ ನಡೆಸುತ್ತಾನೆ. ಆತ್ಮೀಯ ದೇವಶನ್ರೆ, ಕರ್ತನ ಸಮ್ಮುಖದಲ್ಲಿ ದೇವರ ವಾಕ್ಯವನ್ನು ನಾವು ಗಮನಿಸ್ತಾ ಇದ್ದೇವೆ. ದೇವರು ತಾನೇ ಹೇಳ್ತಾ ಇದ್ದಾನೆ, ನಿನ್ನ ನಡವಳಿಕೆಯನ್ನು ನೀನು ಮೊದಲು ಗಮನಿಸು,
ಆಗ ನಿನ್ನ ಆತ್ಮವು ಕಾಪಾಡಲ್ಪಡುವುದು. ಬೇರೆಯವರ ಕುರಿತು, ಬೇರೆಯವರ ಕ್ರಿಯೆ ಕಾರ್ಯಗಳ ಕುರಿತು ನಾವು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ನಿನ್ನ ನಡವಳಿಕೆಯನ್ನು ಮೊದಲು, ನಿನ್ನ ಆಲೋಚನೆಗಳನ್ನು, ನಿನ್ನ ವೈಯಕ್ತಿಕವಾದ ಬದುಕನ್ನು ಇವತ್ತು ಈ ರಾತ್ರಿ ವೇಳೆಯಲ್ಲಿ ನೀನು ಎಂಥ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿ ಆಗಿದೆ. ಇವತ್ತು ನೀನು ಆಶೀರ್ವಾದಕ್ಕೆ ಎಷ್ಟು ದೂರವಾಗಿದ್ದಿ? ಯಾಕೆ ನಿನ್ನ ಅಭಿವೃದ್ಧಿಯನ್ನು ಹೊಂದುತ್ತಾ ಇಲ್ಲ? ಯಾಕೆ ನೀನು ಬಲವನ್ನು ಹೊಂದುತ್ತಾ ಇಲ್ಲ? ಯಾಕೆ ನೀನು ಬಿಡುಗಡೆಯನ್ನು ಹೊಂದುತ್ತಾ ಇಲ್ಲ? ಯಾಕೆ ನೀನು ಸ್ವಸ್ಥತೆಯನ್ನು ಕಾಣ್ತಾ ಇಲ್ಲ? ಯಾಕೆ ರೋಗದ ಶಾಪದ ಆ ಮುಳ್ಳುಗಳು ನಿನ್ನನ್ನು ಮುತ್ತಿಕೊಂಡಿದೆ? ನಿನಗೆ ಚೆನ್ನಾಗಿ ಗೊತ್ತು ನೀನು ಎಂಥ ನಡವಳಿಕೆಯುಳ್ಳಂಥ ವ್ಯಕ್ತಿ ಎಂಬುದಾಗಿ, ನನ್ನ ಜೀವಿತದಲ್ಲಿ ಒಂದು ಸತ್ಯ ನನಗೆ ಚೆನ್ನಾಗಿ ಗೊತ್ತಿದೆ. ಅನೇಕ ಸಂದರ್ಭಗಳಲ್ಲಿ ನಾನೇನು ಪರಿಶುದ್ಧನಂತ ಹೇಳೋಕೆ ಹೋಗ್ತಾ ಇಲ್ಲ. ನನ್ನ ವಿಷಯದಲ್ಲಿ 1000 ಮಂದಿ 1000 ಜನ ಮಾತನಾಡಿದ್ರು ಸದಾ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಬೇರೆಯವರ ವಿಚಾರ ಜಾಸ್ತಿ ನಾನು ಯಾವತ್ತೂ ಸದಾ ಮಾತಾಡಲ್ಲ. ಯಾವ ಸಭೆ, ಯಾವ ಸೇವೆ, ಯಾವ ವಿಧವಾದ ಕಾರ್ಯಗಳ ವಿಷಯದಲ್ಲಿ ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ತೀರ್ಪು ಮಾಡೋದಕ್ಕೆ ನಾನು ಯಾರು? ದೇವರ ಸನ್ನಿಧಾನದಲ್ಲಿ ದೇವರು ತನ್ನ ವಾಗ್ದಾನ ವಚನದಲ್ಲಿ ತಾನು ಪ್ರಕಟಿಸಿಕೊಂಡಿದ್ದಾನೆ. ಈಗ ತೀರ್ಪು ಮಾಡಬೇಡ್ರಿ, ನಿಮಗೂ ಸಹ ಏನಾಗಲ್ಲ, ತೀರ್ಪಾಗಲ್ಲ. ತೀರ್ಪು ಮಾಡೋದಕ್ಕೆ ನಾವು ಯಾರು? ಆದರೆ ನಾನು ದೇವರ ಸಮ್ಮುಖದಲ್ಲಿ ಒಂದನ್ನು ಹೇಳ್ತೇನೆ, ಏನು ಗೊತ್ತಾ? ದೇವರೇ, ನಾನು ಇಂಥ ತಪ್ಪನ್ನು ಮಾಡಿಬಿಟ್ಟಿದ್ದೇನೆ, ಇಂಥ ಆಲೋಚನೆಗಳು ನನ್ನ ಒಳಗಡೆ ಬರ್ತಾ ಇದೆ, ಇದು ಸರಿಯಾದದಲ್ಲ. ಜನರು ಬೇಕಾದರೆ ನನಗೆ ನೋವು ಕೊಡಲಿ, ನನಗೆ ಅಪಮಾನ ಮಾಡಲಿ, ನನಗೆ ಕೀಳಾಗಿ ನೋಡಲಿ, ಇನ್ನೊಂದು 4 ಮಾತುಗಳು, ಕೆಟ್ಟ ಮಾತುಗಳು ನನ್ನ ವಿಷಯದಲ್ಲಿ ಮಾತಾಡಲಿ, ಏನೋ ಅವರಿಗೆ ಆಸೆ ಇದೆಯೇನೋ ಅಥವಾ ನಿನ್ನ ಚಿತ್ತ ಅದೇ ಆಗಿದೆಯೇನೋ ಅನ್ಲಿ ಬಿಡು, ಹೇಳಲಿ ಬಿಡು ಸ್ವಾಮಿ. ಆದರೆ ಎಂತಹ ಸಂದರ್ಭದಲ್ಲಿ ಸದಾ ನಿನ್ನನ್ನು ಬಿಟ್ಟು, ನಿನ್ನನ್ನು ಅಗಲಿ ನಾನು ಯಾವತ್ತೂ ಸದಾ ದೂರ ಆಗಬಾರ್ದಪ್ಪ. ನಾನು ಪಾಪಿನೇ. ನನ್ನಂಥ ಪಾಪಿಯನ್ನು ನೀನು ಹುಡುಕಿಕೊಂಡು ಬಂದು ನಿನ್ನ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದೀನಿ. ನಾನು ಬಲಹೀನನು ದೇವರೇ. ಕರ್ತನ, ನೀನು ಬಲಶಾಲಿಯಾಗಿರುವಂಥ ದೇವರಾಗಿದ್ದಿ, ನನಗೆ ಸಹಾಯ ಮಾಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾನು ಅಡ್ಡಬಿದ್ದು ನಮಸ್ಕರಿಸಿ, ದೇವರೇ ಕರ್ತನೆ ನನಗೆ ಸಹಾಯ ಮಾಡು ಎಂಬುದಾಗಿ ಕಣ್ಣೀರಿನಿಂದ ನಾನು ಪ್ರಾರ್ಥನೆ ಮಾಡ್ತೇನೆ. ಇದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಬಾಗಿಲನ್ನು ತೆರೆ ಮಾಡು ಎಂಬುದಾಗಿ ದೇವರ ಹತ್ರ ನಾನು ಕೂಗಿಕೊಳ್ತೇನೆ. ಅದಕ್ಕಾಗಿಯೇ ಒಂದು ದಿನ ಘನಘೋರವಾದಂಥ ತಪ್ಪಿನಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತಿದ್ದಂಥ ಸಂದರ್ಭದಲ್ಲಿ ಒಂದು ಹಾಡನ್ನು ಬರೆದೆ. ಆ ಹಾಡೇನು ಗೊತ್ತಾ? ಮುಳ್ಳಿನ ಪೊದೆಯಲ್ಲಿ ಸಿಲುಕಿರುವ ಕುರಿ ನಾನು, ಮುಳ್ಳಿನ ಪೊದೆಯಲ್ಲಿ ಸಿಲುಕಿರುವ ಕುರಿ ನಾನು, ಕರುಣಿಸು ಓ యేసయ్య, ಕರುಣಿಸು ಓ యేసయ్య, ನಿನ್ನ ರೆಕ್ಕೆಗಳಲ್ಲಿ ಮರೆಮಾಚಿಕೋ, ನಿನ್ನ ಹಸ್ತಗಳಲ್ಲಿ ಸೆರೆ ಮಾಡಿಕೋ, ನಿನ್ನ ರೆಕ್ಕೆಗಳಲ್ಲಿ ಮರೆಮಾಡಿಕೋ, ನಿನ್ನ ಹಸ್ತಗಳಲ್ಲಿ ಸೆರೆ ಮಾಡಿಕೋ. యేసయ్య, 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 యేసయ్ಯ. ದೇವ್ರ ಹತ್ರ ಕೇಳಿದೆ, ದೇವ್ರೇ ಕರ್ತನೆ, ನಾನು ಸಿಕ್ಕಿ ಹಾಕಿಕೊಂಡಿದ್ದೇನೆ ಈ ಪಾಪದ ಸಂಗತಿಗಳಲ್ಲಿ, ಲೋಕದ ಸಂಗತಿಗಳಲ್ಲಿ. ಈ ಲೋಕ ಇರುವಂತ ಕಣ್ಣಿನಾಸೆ, ಶರೀರದಾಸೆ, ಬದುಕು ಬಾಳಿನ ಡಂಬ, ಈ ಮುಳ್ಳುಗಳು ದೇವರೇ ಕರ್ತನೆ ನನ್ನನ್ನ ಇವತ್ತು ಮುತ್ತಿಕೊಂಡಿವೆ.
ಆದರೆ ದೇವ ಕರ್ತನೆ, ನಾನು ತಪ್ಪು ಮಾಡಿದ್ದೇನೆ, ನನ್ನ ಕ್ಷಮಿಸು. ಮತ್ತೆ ದೇವರೇ ಕರ್ತನೆ, ನನ್ನನ್ನು ನೀನು ದೂರ ಮಾಡದೆ ನಿನ್ನ ರೆಕ್ಕೆಗಳಲ್ಲಿ ನನ್ನ ಹುದುಗಿಸಿಕೊಂಡು ನಿನ್ನ ಅಂಗೈನಲ್ಲಿ, ನಿನ್ನ ಹಸ್ತದಲ್ಲಿ ನನಗೆ ಸೆರೆ ಮಾಡಿಕೊ ಎಂಬುದಾಗಿ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡೆ. ದೇನಾಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಚಂದ್ರೆ, ಮನುಷ್ಯನು ತಪ್ಪು ಮಾಡುವುದು ಸಹಜ. ಮನುಷ್ಯನ ಜೀವಿತದಲ್ಲಿ ಯಾವುದಾದ್ರೂ ಒಂದು ತಪ್ಪು ನಡೆದು ಬಿಡ್ತದೆ. ಆದರೆ ಅದೇ ತಪ್ಪಿನಲ್ಲಿ ಮುಳುಗಿ ಅದೇ ತಪ್ಪನ್ನು ಮಾಡುತ್ತಾ ದೈವಕೋಪಕ್ಕೆ ಗುರಿಯಾಗದೆ ಕರ್ತನ ಸನ್ನಿಧಾನದಲ್ಲಿ ಅದನ್ನು ಒಪ್ಪಿ ದೇವರ ಸಮ್ಮುಖದಲ್ಲಿ ಅರಿಕೆ ಮಾಡಿ, ದೇವರೇ ಕರ್ತನೆ, ನಾನಿಂಥ ವಿಷಯಗಳಲ್ಲಿ ನಾನು ತಪ್ಪಿ ಹೋಗಿದ್ದೇನೆ, ನನ್ನನ್ನು ಕ್ಷಮಿಸು ಎಂಬುದಾಗಿ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ನಮ್ಮ ನಡವಳಿಕೆಯನ್ನು ಮೊದಲು ದೇವರಿಗೆ ಅರಿಕೆ ಮಾಡಿಕೊಂಡು ನಮ್ಮ ನಡವಳಿಕೆಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ಅಭಿಷೇಕ ನಮ್ಮ ಮೇಲೆ ನಿಂತುಕೊಳ್ಳುತ್ತದೆ. ಆಶೀರ್ವಾದ ನಮ್ಮ ಮನೆಗಳನ್ನು ಹುಡುಕಿಕೊಂಡು ಬರುತ್ತದೆ. ನಾವು ಯಾವುದೇ ಹಣವನ್ನು, ಆರೋಗ್ಯವನ್ನು, ಸಮಾಧಾನವನ್ನು, ಸಂತೋಷವನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಯಾವುದೇ ಅರಸರನ್ನು, ಯಾವುದೇ ವ್ಯಕ್ತಿಗಳನ್ನು, ಹಣವನ್ನು ನಾವು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಎಲ್ಲದಕ್ಕೂ ಮೂಲ ಕಾರಣನಾಗಿರುವ ದೇವರು ಒಪ್ಪಿ ವಿಧೇಯರಾದಂಥ ವ್ಯಕ್ತಿಗಳನ್ನೇ ಅಭಿಷಕ್ತರನ್ನಾಗಿ ಮಾರ್ಪಡಿಸಿದನು. ಒಪ್ಪಿ ವಿಧೇಯರಾದಂಥ ವ್ಯಕ್ತಿಗಳನ್ನೇ ಪ್ರವಾದಿಗಳನ್ನಾಗಿ ಮಾರ್ಪಡಿಸಿದನು. ಒಪ್ಪಿ ವಿಧೇಯರಾದಂಥ ವ್ಯಕ್ತಿಗಳನ್ನೇ ತನ್ನ ಕೈನಲ್ಲಿ ಅಮೂಲ್ಯವಾದ ಪಾತ್ರೆಗಳನ್ನಾಗಿ ಅವರನ್ನು ಉಪಯೋಗಿಸಿದನು. ಇಂಥ ಒಂದು ಅನುಗ್ರಹ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಇವತ್ತು ಅನುಗ್ರಹಿಸಲಿ ಎಂಬುದಾಗಿ ನಾನಾದರೂ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಇವತ್ತು ನಾವು ಬೇರೆಯವರಿಗೆ ಪ್ರಾರ್ಥಿಸ್ತಾ ಇದ್ದೇವೆ. ಯಾಕೆ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾ ಇಲ್ಲ? ಯಾಕೆ ನಮ್ಮ ಪ್ರಾರ್ಥನೆಗಳಿಗೆ ಕ್ಷಯಭರಿತವಾಗಿಲ್ಲ? ಯಾಕೆ ಪ್ರಾರ್ಥನೆಗಳಲ್ಲಿ ಸೋಲುಗಳನ್ನು ಕಾಣ್ತಾ ಇದ್ದೇವೆ? ಉದ್ದೇಶ ಇಷ್ಟೇ, ಮೊದಲು ನಾವು ಸರಿಯಾದರೆ ಇಡೀ ಪ್ರಪಂಚನೇ ಸರಿಯಾದ ಹಾಗೆ. ಮೊದಲು ನಾವು ದೇವರ ಸನ್ನಿಧಾನದಲ್ಲಿ ನಾವು ಯಾರಂತ ಅರ್ಥಕೊಂಡ್ರೆ ಎಲ್ಲವೂ ಸರಿಯಾಗಿ ಕಾಣುತ್ತೆ, ಎಲ್ಲವೂ ಚೆನ್ನಾಗೇ ಇರುತ್ತದೆ. ಈ ಅವಕಾಶ ದೇವರು ಇವತ್ತು ನಿನಗೆ ನನಗೆ ಕೊಡ್ತಾ ಇದ್ದಾನೆ. ಮೊದಲು ನಿನ್ನ ನಡವಳಿಕೆಯನ್ನು ಗಮನಿಸು, ಆಗ ನಿನ್ನ ಆತ್ಮ ಕಾಪಾಡಲ್ಪಡ್ತದೆ. ಹೌದು ತಾಯಿ, ತಂಗಿ, ಸಹೋದರ, ಸಹೋದರಿ, ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕಬೇಡ, ಇನ್ನೊಬ್ಬರ ವಿಷಯದಲ್ಲಿ ಮಾತಾಡೋಕೆ ಹೋಗಬೇಡ. ನೀನು ಯಾರಂತ ಮೊದಲು ತಿಳ್ಕೊಂಡು ನೀನು ದೇವರ ಹತ್ರ ಸಮರ್ಪಣೆ ಮಾಡು. ನೀನು ಮೊದಲು ಅಭಿಷಕ್ತಳಾಗು, ನೀನು ಮೊದಲು ಅಭಿಷೇಕವನ್ನು ಹೊಂದಿಕೋ. ನಂತರ ತಂತಾನೆಯಾಗಿ ದೇವರು ತನ್ನ ಚಿತ್ತವನ್ನು ನಿನ್ನ ಚಿತ್ತದಲ್ಲಿ ಪ್ರಕಟಿಸ್ತಾನೆ. ದಾನಿಯೇಲನು, ಯೆಶಾಯನು, ದಾವಿದನು, ನೀವು ಸತ್ಯವೇದದಲ್ಲಿ ನೋಡುವಾಗ ಎಲಿಯ, ಎಲಿಷಾ ಅವರ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅವರು ತಮ್ಮನ್ನು ತಾವು ಮೊದಲು ಸಮರ್ಪಣೆ ಮಾಡಿಕೊಂಡ್ರು. ಅದಾದ ನಂತರ ದೇವರು ಅವರ ಮಧ್ಯದಲ್ಲಿ ತನ್ನ ಚಿತ್ತವನ್ನು ಪ್ರಕಟಿಸ್ತಾ ಹೋದನು. ಅವರು ದೇವರ ಕಾರ್ಯವನ್ನು ಮಾಡಿದ್ರು ವಿನಃ ಸ್ವಂತ ಕಾರ್ಯವನ್ನು ಯಾವತ್ತೂ ಸದಾ ಅವರು ನಡೆಸಲೇ ಇಲ್ಲ. ಅದಕ್ಕೆ ಅವರ ಹೆಸರುಗಳು ಇವತ್ತು ಅಜರಾಮರ. ದೇವರ ಕಾರ್ಯಗಳನ್ನು ನಡೆಸಿದಂಥ ವ್ಯಕ್ತಿಗಳು ತಮ್ಮ ನಡವಳಿಕೆಯನ್ನು, ಕ್ರಿಯೆಗಳನ್ನು ದೇವರ ಹತ್ರ ಸಮರ್ಪಣೆ ಮಾಡಿದರು. ದೇವರು ಅವರನ್ನು ಬಲಪಡಿಸಿದರು. ಇವತ್ತು ಸದಾ ದೇವರ ಆತ್ಮ ನಿನ್ನ ಹತ್ರ ಹೇಳ್ತಾ ಇದ್ದಾನೆ, ನಮ್ಮ ನಡವಳಿಕೆಯನ್ನು ಮೊದಲು ನಾವು ಗಮನಿಸೋಣ. ಈ ಲೋಕವೆಲ್ಲ ಸಂಪಾದಿಸಿಕೊಂಡ್ರು ನಮ್ಮ ಆತ್ಮ ನಷ್ಟಪಟ್ಟರೆ ಇನ್ಯಾವುದಕ್ಕೆ ನಾವು ಈಡು ಕೊಡೋದಕ್ಕೆ ಸಾಧ್ಯ? ಆ ಆತ್ಮಕ್ಕೋಸ್ಕರವಾಗಿಯೇ, ನಿನ್ನ ಆತ್ಮದ ರಕ್ಷಣೆಗಾಗಿಯೇ ಪರಲೋಕದಿಂದ ಧರೆಗಿಳಿದು ಬಂದಂಥ ಆ ಕಲ್ವಾರಿ ನಾಯಕನ ಮುಂಭಾಗದಲ್ಲಿ ಇವತ್ತು ನಿನ್ನ ಹೃದಯವನ್ನು ಬಿಚ್ಚಿಟ್ಟು ನಿನ್ನ ನಡವಳಿಕೆಯನ್ನು ಸರಿಪಡಿಸಿಕೋ. ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಆತ್ಮಿಕತೆ ಜೀವಿತವನ್ನು ದೇವರು ಬಲಪಡಿಸುವಂತವನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಜರೇತಿನ ಯೇಸುವಿನ ನಾಮದಲ್ಲಿ ಅಪ್ಪ ಕರ್ತನೆ, ನಿನ್ನ ವಾಕ್ಯದ ಮೂಲಕವಾಗಿ ವಿನೂತನವಾದಂಥ ಗೂಢಾರ್ಥವನ್ನು ದೇವರ ಕರ್ತನೆ ಇವತ್ತು ಪ್ರಕಟ ಮಾಡಿ ನಮ್ಮ ಸಂಗಡ ಬಲವಾಗಿ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ರಾಜ್ಯ. ಈ ವಾಕ್ಯವನ್ನು 1000 ಸರ್ತಿ ನಾವು ಓದಿರಬಹುದು, ಆದರೆ ದೇವಾದಿ ದೇವನ ಕರ್ತನೆ ಅದರ ರಹಸ್ಯಗಳನ್ನು ದೇವರ ಕರ್ತನೆ ಇವತ್ತು ನೀನು ಪ್ರಕಟಪಡಿಸಿದೆ. ದೇವಾ,
ಕರ್ತನೆ, ನಿನ್ನ ಸಮ್ಮುಖದಲ್ಲಿ ಅಗೋಚರವಾದದ್ದು ಯಾವುದಿಲ್ಲ ದೇವರೇ, ಎಲ್ಲವೂ ನಿನಗೆ ಗೋಚರವಾಗಿದೆ. ಮಾತನಾಡುತ್ತಿರುವಂಥ ನಾನು, ಕರ್ತನೆ ಕೇಳುತ್ತಿರುವಂಥ ದೈವಜನರು, ಕೇಳುತ್ತಿರುವಂಥ ದೇವ ಮಕ್ಕಳು, ದೇವರೇ ಕರ್ತನೆ, ಅವರ ಆತ್ಮಿಕತೆ, ದೇವರೇ ಕರ್ತನೆ, ಬದುಕು ನಿನಗೆಲ್ಲವೂ ಸದಾ ಗೋಚರವಾಗಿದೆ. ಯೇಸುವಿನ ನಾಮದಲ್ಲಿ ಶತ್ರು ದೇವರೇ ಕರ್ತನೆ ಸ್ವಾಮಿ, ನಾನು ಎನ್ನುವಂಥ ಆ ಕ್ರಿಯೆಯನ್ನು ದೇವರೇ ನಮ್ಮ ಒಳಗಡೆ ಇಟ್ಟು ದೇವರೇ ಕರ್ತನೆ ನಿನ್ನಿಂದ ದೂರ ಆಗುವಂತೆ ಮಾಡಿ ಅನೇಕ ವಿಧವಾದಂಥ ದೇವರೇ ಕರ್ತನೆ ನಿನಗೆ ನೋಯಿಸಿ ಬಾಧಿಸಿ ದೇವರೇ ಕರ್ತನೆ ವೇದನೆ ಪಡಿಸಿದಂಥ ಸಂಗತಿಗಳು ಇವತ್ತು ಸದಾ ನಮ್ಮ ಒಳಗಡೆ ಇರುವುದಾದರೆ ಯೇಸುವಿನ ನಾಮದಲ್ಲಿ ದೇವರೇ ಕರ್ತನೆ, ನಾವು ಸದಾ ಮನಸ್ಸಾರೆ ಈ ರಾತ್ರಿಯ ವೇಳೆಯಲ್ಲಿ ದೇವರೇ ನಮ್ಮನ್ನು ಪರಿಪೂರ್ಣವಾಗಿ ದೇವರೇ ನೀನು ಪರಿಶೋಧಿಸಿ ನೋಡು. ನಮ್ಮ ಒಳಗಡೆ ಇರುವಂಥ ಅವಗುಣಗಳು, ಅವಚೇಷ್ಟೆಗಳು, ಕಣ್ಣಿನಾಸೆ, ಶರೀರದಾಸೆ, ಬದುಕುಬಾಳಿನ ಡಂಬ, ಅಹಂಕಾರ, ದುರಹಂಕಾರ, ದೇವರೇ ಕರ್ತನೆ ಇನ್ನೊಬ್ಬರನ್ನು ನೋಯಿಸುವ, ಬಾಧಿಸುವ, ಕೀಳಾಗಿ ನೋಡುವ, ದೇವರೇ ಕರ್ತನೆ ಇನ್ನೊಬ್ಬರ ಅಲ್ಪರಾಗಿ ಕಾಣುವಂಥ, ಇನ್ನೊಬ್ಬರನ್ನು ದೇವರೇ ಕರ್ತನೆ ಸ್ವಾಮಿ ದೇವರೇ ದ್ವೇಷ ಮಾಡುವಂಥ, ಹೊಟ್ಟೆ ಕಿಚ್ಚು ಮಾಡುವಂಥ, ಅಸೂಯೆ ಮಾಡುವಂಥ, ಇನ್ನೊಬ್ಬರ ಜೀವನವನ್ನು ಹಾಳು ಮಾಡುವಂಥ ದೇವರೇ ಕರ್ತನೆ ಯಾವುದೇ ನಡವಳಿಕೆಗಳು ದೇವರೇ ಕರ್ತನೆ ನಮ್ಮ ಜೀವಿತದಲ್ಲಿ ಇರುವುದಾದರೆ ಏಸಯ್ಯ ಕರ್ತನೆ ಅದನ್ನು ನೀನು ತೊಳೆದು ನಿನ್ನ ರಕ್ತದ ಮೂಲಕವಾಗಿ ಶುದ್ಧೀಕರಿಸಿ ಎಂಬುದಾಗಿ ನಾನು ಅಂಗಲಾಚಿ ಪ್ರಾರ್ಥನೆ ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ಈ ಶಬ್ದವನ್ನು, ಈ ಪ್ರಾರ್ಥನೆಯನ್ನು ಕೇಳುತ್ತಿರುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ನೂತನ ಸೃಷ್ಟಿಯಾಗಿ ಮಾರ್ಪಡಲಿ, ನೂತನ ಬದಲಾವಣೆಗಳು ಕಾಣಲಿ, ನೂತನ ಅಭಿಷೇಕ ಕಾಣಲ್ಪಡಲಿ, ನೂತನವಾದ ಬಿಡುಗಡೆಗಳು ಈಗಲೇ ಹೊಂದಲ್ಪಡಲಿ. ತಮ್ಮನ್ನು ತಾವು ದೇವರೇ ನಿನ್ನ ಕಲ್ವಾರಿ ರಕ್ತದಿಂದ ಶುದ್ಧೀಕರಿಸಿಕೊಂಡು ನನಗೆ ಸಮರ್ಪಣೆ ಜೀವಿತವನ್ನು ನಡೆಸುವಂತೆ ನೀನು ಕೃಪೆ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಒಬ್ಬೊಬ್ಬರ ಜೀವಿತದಲ್ಲಿ ಸದಾ ಅತಿಶಯ ದೇವರೇ ಕರ್ತನೆ ಕಾರ್ಯಗಳನ್ನು ನೀನು ಪ್ರಾರಂಭ ಮಾಡು. ದೇವರೇ ಬಿಡುಗಡೆಗಳು ಜರಗಲಿ, ದೇವರೇ ಅಭಿಷೇಕ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಒಬ್ಬೊಬ್ಬರ ದುಃಖದ ದಿನಗಳು ಕೊನೆಗಾಣಲಿ, ಪ್ರತಿಯೊಬ್ಬರ ಕೂಗು ನಿನಗೆ ಕೇಳಲ್ಪಡಲಿ ಯೇಸುವಿನ ನಾಮದಲ್ಲಿ. ದೇವ ಕರ್ತನ ನಿನ್ನ ಮಕ್ಕಳ ಭವಿಷ್ಯತ್ತು ನಿನ್ನ ಕರದಲ್ಲಿ ಇರುವಂಥದ್ದಾಗಿದೆ. ಒಬ್ಬೊಬ್ಬರನ್ನು ಇವತ್ತು ನೀನು ಪರಾಂಬರಿಸಿ ಅವರ ಹೃದಯದಲ್ಲಿ ನೀನು ಮಾತನಾಡಿ, ನೀನು ಬಲಪಡಿಸಿ ಅವರ ಆತ್ಮೀಯದ ಜೀವಿತ ದೃಢಗೊಂಡು ನಿನಗಾಗಿ ದೇವರೇ ಕರ್ತನ ನಿನ್ನ ಮಕ್ಕಳು ಜೀವಿಸಿ, ನಿನ್ನಗೋಸ್ಕರವಾಗಿ ದೇವರೇ ಬದುಕಿ, ನಿನ್ನ ಮೇಲನ್ನು ಅನುಭವಿಸಿ, ನಿನ್ನ ರಾಜ್ಯ ನೀತಿಗಾಗಿ ತವಕಪಟ್ಟು ನಶಿಸಿ ಹೋಗ್ತಿರುವಂಥ ಜನರಿಗಾಗಿ ಒಡಕಿನಲ್ಲಿ ನಿಂತು ಪ್ರಾರ್ಥಿಸಿ ಬಲ ಹೊಂದಿ ನಿನ್ನ ನಾಮವನ್ನು ಕರ್ತನ ಸ್ವಾಮಿ ಅನೇಕರಿಗೆ ಪ್ರಕಟಿಸಲಿಕ್ಕಾಗುವಂತೆ ಒಬ್ಬೊಂದು ಕುಟುಂಬಗಳನ್ನು ಸದಾ ನೀನು ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್. ದೇವರ ದಯೆ, ದೇವರ ಕೃಪೆ, ಕರುಣೆ ನಿಮ್ಮೊಟ್ಟಿಗಿರಲಿ. ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿದಿನ ನಡೆಯುವಂಥ ಕೂಟಗಳಲ್ಲಿ ಭಾಗವಹಿಸಿ ದೇವರ ನಾಮವನ್ನು ನೀವು ಘನಪಡಿಸಿರಿ. ಇನ್ನು ಹೆಚ್ಚೆಚ್ಚು ಆತ್ಮಿಕವಾದಂಥ ಬಲವನ್ನು ಹೊಂದಿರಿ. ಈ ವಿಶೇಷವಾದ ಸಂದೇಶವನ್ನು ಅನೇಕ ಜನರಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.